ಈ ಫೋಟೋದಲ್ಲಿರುವ ಈತನ ಹೆಸರು ವಿಶು ಉತ್ತಪ್ಪ. ವಯಸ್ಸು ಕೇವಲ 19 ವರ್ಷ. ಮೂಲತಃ ಕೊಡಗು ಜಿಲ್ಲೆಯವನು. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಇ ವ್ಯಾಸಂಗ ಮಾಡ್ತಿದ್ದ. ಹೆತ್ತವರ ಜೊತೆ ನೆಮ್ಮದಿಯಾಗಿದ್ದವನಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿತ್ತು. ಇದರಿಂದಾಗಿ ತಾಯಿ ಮಗನಿಗೆ ಓದುವಂತೆ ಬುದ್ಧಿ ಹೇಳಿದ್ರು. ಅಷ್ಟೇ, ಆತನ ಮನಸ್ಸಿನಲ್ಲಿ ಅದ್ಯಾವ ವಿಚಾರ ಕಾಡಿತ್ತೋ, ನಿನ್ನೆ ಡಬಲ್ ಬ್ಯಾರಲ್ ಗನ್ನಲ್ಲಿ ಹೃದಯದ ಸ್ವಲ್ಪ ಮೇಲ್ಭಾಗಕ್ಕೆ ಶೂಟ್ ಮಾಡ್ಕೊಂಡಿದ್ದಾನೆ. ವಿಶು ಉತ್ತಪ್ಪ ಮನೆಯಲ್ಲೇ ಮಲಗಿಕೊಂಡಿದ್ದ. ಈತನ ತಂದೆ ರವಿ, ತಮ್ಮಯ್ಯ ಮತ್ತು ತಾಯಿ ಹೊರಗೆ ಹೋಗೋಣ ಬಾ ಎಂದು ಕರೆದಿದ್ದಾರೆ. ಆದ್ರೆ ವಿಶು ತಾನು ಬರೋದಿಲ್ಲ ಎಂದು ಹೇಳಿದ್ದಾನೆ. ಆ ಬಳಿಕ ತಂದೆ ತಾಯಿ ಮನೆಗೆ ಬೇಕಾದ ಸಾಮಗ್ರಿ ತರಲು ಹೋಗಿದ್ದಾರೆ. ಈ ವೇಳೆ ತಾಯಿಗೆ ಕರೆ ಮಾಡಿದ್ದ ವಿಶು ಉತ್ತಪ್ಪ, ಅಮ್ಮ ಸಾರಿ, ನಾನು ಕಾಲೇಜ್ಗೂ ಹೋಗಲ್ಲ, ತಪ್ಪು ಮಾಡೋಲ್ಲ, ಸಾರಿ ಎಂದಿದ್ದಾನೆ. ಆ ಬಳಿಕವೇ ತಾನು ಗುಂಡು ಹಾರಿಸಿಕೊಂಡಿದ್ದು ಮನೆಗೆ ವಾಪಸ್ಸಾದ ತಂದೆ ಬಾಗಿಲು ಬಡಿದಿದ್ದಾರೆ. ಈ ವೇಳೆ ತೀವ್ರ ರಕ್ತಸ್ರಾವದಿಂದಾಗಿ ವಿಶು ಉತ್ತಪ್ಪನೇ ಬಾಗಿಲು ತೆರೆದಿದ್ದಾನೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸರು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿ ಮೃತನ ಮನೆ ಪೀಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದ್ರಿಂದ ಕೇಸ್ ವರ್ಗಾಯಿಸಿದ್ದಾರೆ. ಇನ್ನು ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಇನ್ನು ಪೊಲೀಸರು ತನಿಖೆ ನಡೆಸ್ತಾ ಇದ್ದು ತನಿಖೆಯ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ.